ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಗದ್ಯ 10 ಧೀರ ಬಾಲಕ ನರೇಂದ್ರ ಎಂಬ ಗದ್ಯ ಪಾಠವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಬಾಲಕ ನರೇಂದ್ರನ ಮೇಲೆ ಏನು ಹರಿದು ಹೋಯಿತು? ಉತ್ತರ: ಬಾಲಕ ನರೇಂದ್ರನ ಮೇಲೆ ಹಾವೊಂದು ಹರಿದು ಹೋಯಿತು. 2. ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು? ಉತ್ತರ: ನರೇಂದ್ರ ತೋಟದಲ್ಲಿ ಗೆಳೆಯರಿಗಾಗಿ ಕಾದನು. 3. ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು? ಉತ್ತರ: ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಿಂದ ಕರೆದರು. 4. ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು? ಉತ್ತರ: ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂದು ಜನರಿಗೆ ಸಂದೇಶವನ್ನು ಕೊಟ್ಟರು. 5. ಸ್ವಾಮಿ ವಿವೇಕಾನಂದರು ಜನರ ಕಷ್ಟ ಹೇಗೆ ಅರಿತರು? ಉತ್ತರ: ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದು ದೇಶವನ್ನು ಸುತ್ತುವ ಮೂಲಕ ಜನರ ಕಷ್ಟ ಅರಿತರು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಬಾಲಕ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗ ಯಾವುದು? ಉತ್ತರ: ಬಾಲಕ ನರೇಂದ್ರನು ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ. ಮೈ ಮೇಲೆ ಪರವೇ ಇರಲಿಲ್ಲ. ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ಈ ರೀತಿಯ ಘಟನೆ ಬಾಲಕ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗವಾಗಿದೆ. 2. ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದನು? ಉತ್ತರ: ಒಂದು ದೊಡ್ಡ ತೋಟದಲ್ಲಿ ಮಾವಿನ ಮರವಿತ್ತು. ನರೇಂದ್ರ ಮತ್ತು ಗೆಳೆಯರು ಆ ಮರವನ್ನು ಹತ್ತುತ್ತಿದ್ದರು. ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಕೂಗುತ್ತಾ ಆಟವಾಡುತ್ತಿದ್ದರು. ಇದರಿಂದ ತೋಟದ ಮಾಲಿಗೆ ತೊಂದರೆ ಆಗುತ್ತಿತ್ತು. 3. ಡಯರ್ಸನ್ನನು ಏಕೆ ಬೆರಗಾದರು? ಉತ್ತರ: ವಿವೇಕಾನಂದರು ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಯರ್ಸನ್ ಬಂದರು. ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ. ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು. ಪುಸ್ತಕದ 100 ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು. ಇದನ್ನು ಡಯರ್ಸನ್ ಕಂಡು ಬೆರಗಾದರು. 4. ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು? ಉತ್ತರ: ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂಬುದು ಪ್ರಾಣಿಗಳ ಬಗ್ಗೆ ನರೇಂದ್ರನ ವಿಚಾರವಾಗಿತ್ತು. 5. ಭೂತದ ಬಗೆಗೆ ನರೇಂದ್ರನ ವಿಚಾರಗಳೇನು? ಉತ್ತರ: ಭೂತದ ಬಗೆಗೆ ನರೇಂದ್ರನಿಗೆ ತುಂಬ ಕುತೂಹಲವಿತ್ತು. ಭಯದ ಮಾತುಗಳನ್ನು ನಂಬಬಾರದು ಎಂಬುದು ನರೇಂದ್ರನ ವಿಚಾರವಾಗಿತ್ತು. ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಉತ್ತರ: ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ. ಉತ್ತರ: ಈ ಮೇಲಿನ ಮಾತನ್ನು ನರೇಂದ್ರನು ತನ್ನ ಗೆಳೆಯರಿಗೆ ಹೇಳಿದ ಮಾತು. 2. ಭಯದ ಮಾತುಗಳನ್ನು ನಂಬಬಾರದು. ಉತ್ತರ: ಈ ಮೇಲಿನ ಮಾತನ್ನು ನರೇಂದ್ರನು ತನ್ನ ಗೆಳೆಯರಿಗೆ ಹೇಳಿದ ಮಾತಾಗಿದೆ. 3. ಇದು ಹೇಗೆ ಸಾಧ್ಯ? ಉತ್ತರ: ಈ ಮೇಲಿನ ಮಾತನ್ನು ಡಯರ್ಸನ್ ವಿವೇಕಾನಂದರಿಗೆ ಕೇಳಿದ ಮಾತಾಗಿದೆ. 4. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಉತ್ತರ: ಈ ಮೇಲಿನ ಮಾತನ್ನು ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವಾಗಿದೆ. ಈಗ ಮುಂದಿನ ಅಭ್ಯಾಸವನ್ನು ಗಮನಿಸುತ್ತಾ ಹೋಗೋಣ. 3. ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ಸಿದ್ಧನಾಗು. ನನ್ನ ದೇಶ ಸೇವೆಗಾಗಿ ನಾನು ಸದಾ ಸಿದ್ಧವಾಗುತ್ತೇನೆ. 2. ಏಕಾಗ್ರತೆ. ಪಾಂಡವರು ವಿದ್ಯೆಯನ್ನು ಏಕಾಗ್ರತೆಯಿಂದ ಕಲಿತರು. 3. ಕಣ್ಮುಚ್ಚಿ. ವೃದ್ಧರು ಕಷ್ಟಪಡುವಾಗ ನಾವು ಕಣ್ಮುಚ್ಚಿ ಕುಳಿತಿರಬಾರದು. 4. ಕುತೂಹಲ. ಜಾದೂಗಾರನ ಜಾದುವನ್ನು ನೋಡಿ ನನ್ನ ಕುತೂಹಲ ಹೆಚ್ಚಾಯಿತು. 5. ಉಪಾಯ. ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ನರೇಂದ್ರನು ಡ್ಯಾಶ್ ಮಾಡುತ್ತಿದ್ದಾಗ ಮೈಮೇಲೆ ಹಾವು ಹರಿದಾಡಿತು. 1. ಧ್ಯಾನ. 2. ಊಟ, ಸ್ನಾನ, ನಿದ್ದೆ. ಧ್ಯಾನ. 2. ನರೇಂದ್ರನಿಗೆ ಭೂತದ ಬಗೆಗೆ ಡ್ಯಾಶ್ ಇತ್ತು. ಅಂಜಿಕೆ, ಕುತೂಹಲ, ಗೌರವ, ಭಯ. ಕುತೂಹಲ. 3. ನರೇಂದ್ರನು ನಾನು ಡ್ಯಾಶ್ ಉರಿಯುವ ಕೆಂಡವನ್ನು ನನ್ನ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎಂದನು. ಓದುವಾಗ, ಬರೆಯುವಾಗ, ಮಾತನಾಡುವಾಗ, ಕೇಳುವಾಗ. ಓದುವಾಗ. 4. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಡ್ಯಾಶ್ ಮರಣ. ಜನನ, ನಿಶಕ್ತಿ, ಮರಣ, ಮುಕ್ತಿ. ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಭಯ, ಅಭಯ, ಕಷ್ಟ, ಸುಖ. ಜನನ, ಮರಣ. ಕೀರ್ತಿ, ಅಪಕೀರ್ತಿ, ಆಸೆ, ನಿರಾಸೆ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಕಣ್ಮುಚ್ಚಿ, ಕಣ್ಣು ಪ್ಲಸ್ ಮುಚ್ಚಿ. ಹಾವೊಂದು, ಹಾವು ಪ್ಲಸ್ 1. ನರೇಂದ್ರ,
ನರ ಪ್ಲಸ್ ಇಂದ್ರ ನೂರಾರು, 100 ಪ್ಲಸ್ 6 106. ಹೀಗೆಂದರು ಹೀಗೆ ಪ್ಲಸ್ ಎಂದರು ಬಿಡಿಸ್ಬೇಕು. ಕೆಳಗೆ ನೀಡಿರುವ ಪದಗಳಲ್ಲಿ ವ್ಯಾಕರಣ ಶುದ್ಧ ಪದವನ್ನು ಸರಿ ಚಿಹ್ನೆಯಿಂದ ಗುರುತಿಸಿರಿ. ಹಾವು ಅವು, ಓಡು ಓಡು, ಹುಡುಗ ಹುಡುಗ, ಭಾರತ ಭಾರತ, ಅತಿಥಿ ಅತಿಥಿ. ಪೂರಕವುದು. ಈ ಹಾಡನ್ನು ಎಲ್ಲರೂ ಕೂಡಿ ಹಾಡಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮ್ಯತೆಯನ್ನು ಗಮನಿಸಿರಿ. ಸ್ವಾಮಿ ವಿವೇಕಾನಂದರು ಭುವನೇಶ್ವರಿ ಕರುಣೆಯ ಕಂದ, ವಿಶ್ವನಾಥ ದತ್ತರುವ ಪುತ್ರನು ಅಂದ, ಪರಮಹಂಸರ ಶಿಷ್ಯನು ನರೇಂದ್ರ, ಭಾರತ ಮಾತೆಗೆ ಕೀರುತಿ ತಂದ, ಚಿಕಾಗೋ ಸಭೆಯಲ್ಲಿ ಭಾಗವಹಿಸಿದ, ಸರ್ವ ಧರ್ಮಗಳ ಸಮನ್ವಯ ಸಾರಿದ, ಮಾನವೀಯ ಪ್ರೀತಿಯ ಎತ್ತಿ ಹಿಡಿದ, ಲೋಕಕ್ಕೆ ಬೆಳಕಾದ ಹೆಮ್ಮೆಯ ಕಂದ, ಏಳಿರಿ ಎದ್ದೇಳಿರಿ ಎಂದು ಧ್ವನಿಸಿದ, ಯುವ ಜನಾಂಗಕ್ಕೆ ಸ್ಫೂರ್ತಿ ತುಂಬಿದ, ನವಭಾರತ ಕಟ್ಟಲು ಕಹಳೆ ಊದಿದ, ಭಾರತಾಂಬೆಯ ವೀರ ವಿವೇಕಾನಂದ. ಎಂ.ಜೆ. ದೇಶಪಾಂಡೆ. ಈ ಕೆಳಗಿನ ಪ್ರಶ್ನೆಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಬಾಲಕ ನರೇಂದ್ರನ ಜೀವನದಿಂದ ಕಲಿಯಬೇಕಾದ ವಿಚಾರಗಳಾವು? ಉತ್ತರ: ಬಾಲಕ ನರೇಂದ್ರನ ಏಕಾಗ್ರತೆ ಮತ್ತು ಧ್ಯಾನ ಮಾಡುವ ಶೈಲಿಯೇ ಅವರ ಏಕಾಗ್ರತೆಯಿಂದ ಅವರ ಮೇಲೆ ಹಾವೊಂದು ಹೋದರೂ ಪರಿವೇ ಇರಲಿಲ್ಲ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ. ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.